ಹಾಯ್ ಗೈಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಮಗೆ ಮಾಸ್ಟರ್ ಕ್ಯಾಮ್ ಸೀರೀಸಲ್ಲಿ ಈ ಒಂದು ಆರ್ಗನೈಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಆಟ್ರಿಬ್ಯೂಟ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ, ರೈಟ್? ನೋಡಿ ಸ್ನೇಹಿತರೆ, ನಾನು ನಿಮಗೆ ಈ ಒಂದು ಆರ್ಗನೈಸ್ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲು ಒಂದು ವೈರ್ ಫ್ರೇಮಲ್ಲಿ ಹೋಗಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತಾ ಇದ್ದೀನಿ ನಾನು ಇವಾಗ. ಸೊ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಕಾರ್ನರ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ, ಫಸ್ಟ್ ಪಾಯಿಂಟ್ ಆ್ಯಂಡ್ ದಿಸ್ ಈಸ್ ಸೆಕೆಂಡ್ ಪಾಯಿಂಟ್, ರೈಟ್? ಸೊ ನೋಡಿ, ಇವಾಗ ಹೋಮ್ ಕಮೆಂಟಲ್ಲಿ ಬಂದು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಹೋಮ್ ಕಮೆಂಟಲ್ಲಿ ಹೋಗಿ ಸೊ 2D ವೈರ್ ಫ್ರೇಮಲ್ಲಿ ಬ್ಲೂ ಕಲರ್ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಬ್ಲೂ ಕಲರ್. ಸೊ ಈ ಒಂದು ಮಾಸ್ಟರ್ ಕ್ಯಾಮಲ್ಲಿ ಚೆನ್ನಾಗಿ ಕಾಣುತ್ತೆ, ರೈಟ್? ಸೊ ನೋಡಿ, ಇವಾಗ ಇಲ್ಲಿ Z00 ಅಂತೇಳಿ ತೋರಿಸ್ತಾ ಇದೆ. ಸೊ ನೋಡಿ, ಇವಾಗ Z00. ಸೊ ಅದಕ್ಕಿಂತ ಮೊದಲು ನಿಮಗೆ ಎಕ್ಸ್ ಆ್ಯಕ್ಸಿಸ್ ಯಾವುದು, ವೈ ಆ್ಯಕ್ಸಿಸ್ ಯಾವುದು ಅಂತೇಳಿ ಕಾಮೆಂಟ್ ಮಾಡಿ, ರೈಟ್? ಸೊ ನೋಡಿ, ಇದು ಬಂದು ನಾವು ಎಕ್ಸ್ ಲೈನ್ದು ಎಕ್ಸ್ ಆ್ಯಕ್ಸಿಸ್, ರೈಟ್? ಅಥವಾ ಹಾರಿಜೆಂಟಲ್ ಆ್ಯಕ್ಸಿಸ್ ಅಂತೇಳಿ ಕರೀತೀವಿ ನಾವು. ಸೊ ಇದೇನಿದೆಯಲ್ಲ, ಸೊ ಇದನ್ನು ಎಕ್ಸ್ ಆ್ಯಕ್ಸಿಸ್. ಸೊ ಅದೇ ರೀತಿ ನಾವು ಇದನ್ನು ವೈ ಆ್ಯಕ್ಸಿಸ್ ಅಂತೇಳಿ ಕರೀತೀವಿ, ವೈ ಆ್ಯಕ್ಸಿಸ್ ಅಥವಾ ವರ್ಟಿಕಲ್ ಲೈನ್ ಅಂತೇಳಿ ಕರೀತೀವಿ. ಸೊ ದಿಸ್ ಈಸ್ ಹಾರಿಜೆಂಟಲ್ ಲೈನ್, ದಿಸ್ ಈಸ್ ವರ್ಟಿಕಲ್ ಲೈನ್, ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಅಂತೇಳಿ ಕರೀತೀವಿ. ಸೊ ನಿಮಗೆ ಇದು ಗೊತ್ತಲ್ಲ ಅಂದರೆ ಇಲ್ಲಿ ನಮಗೆ ಕ್ಯೂಬ್ ಕೊಟ್ಟಿದ್ದಾನೆ, ನಮಗೆ ವ್ಯೂ ಕ್ಯೂಬ್ ಅಂತೇಳಿ ಕರೀತೀವಿ. ಸೊ ನೋಡಿ, ಇದು ನಮಗೆ ಎಕ್ಸ್ ಆ್ಯಕ್ಸಿಸ್, ಇದು ನಮಗೆ ವೈ ಆ್ಯಕ್ಸಿಸ್. ಬಟ್ ನಿಮಗಿಲ್ಲಿ ಜೆಡ್ ಆ್ಯಕ್ಸಿಸ್ ಅಂತ ಇಲ್ಲಿ ಜೆಡ್ ಅಂತಿದೆ, ಬಟ್ ನಿಮಗಿಲ್ಲಿ ಮಾಸ್ಟರ್ ಕ್ಯಾಮಲ್ಲಿ ಜೆಡ್ ಆ್ಯಕ್ಸಿಸ್ ನಿಮಗೆ ಕಾಣ್ತಾ ಇಲ್ಲ, ರೈಟ್? ಸೊ ಜೆಡ್ ಆ್ಯಕ್ಸಿಸ್ ಕಾಣಬೇಕಂದ್ರೆ ಜಸ್ಟ್ ನೀವು ರೈಟ್ ಕ್ಲಿಕ್ ಮಾಡಿ ಐಸೋಮೆಟ್ರಿಕ್ ಅಂತೇಳಿ ಇರುತ್ತೆ, ಐಸೋಮೆಟ್ರಿಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದು ನಮಗೆ ಶಿಫ್ಟ್ ಆಗಿದೆ ಇವಾಗ. ಸೊ ಇದು ನಮಗೆ ಶಿಫ್ಟ್ ಆಗಿದೆ ನೋಡಿ, ಇದು ನಮ್ಮ ಎಕ್ಸ್ ಆ್ಯಕ್ಸಿಸ್. ಇದು ಇಲ್ಲಿ ನೋಡಿ ನಮ್ಮ ಕ್ಯೂಬ್ ಹೇಳ್ತಾ ಇದೆ. ಸೊ ಇದು ನಮಗೆ ಎಕ್ಸ್ ಆ್ಯಕ್ಸಿಸ್. ಸೊ ಈ ಡೈರೆಕ್ಷನಲ್ಲಿರುವಂಥದ್ದು ಎಕ್ಸ್ ಆ್ಯಕ್ಸಿಸ್, ಇದು ನಮಗೆ ಎಕ್ಸ್. ಸೊ ಇದು ನಮಗೆ ವೈ ಅಂತೇಳಿ ಹೇಳ್ತಾ ಇದೆ ಕ್ಯೂಬಲ್ಲಿ. ಅದೇ ರೀತಿ ಟಾಪಲ್ಲಿ ಬಂದಿರೋದು ನಮಗೆ ಜೆಡ್ ಆ್ಯಕ್ಸಿಸ್, ನೋಡಿ ಜೆಡ್ ಆ್ಯಕ್ಸಿಸ್ ಅಂತೇಳಿ. ಸೊ ಹಾಗೆ ನಿಮಗೆ ರೈಟ್ ಕ್ಲಿಕ್ ಮಾಡ್ಕೊಂಡು ಫಿಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್? ಸೊ ಕ್ಲಿಯರಾಗಿ ಕಾಣ್ತಾ ಇದೆ ಇವಾಗ. ಸೊ ರೈಟ್ ಕ್ಲಿಕ್, ಟಾಪ್ನ ಕ್ಲಿಕ್ ಮಾಡಿ, ರೈಟ್? ಸೊ ಇಲ್ಲದೆ ನಿಮಗೆ ಗೊತ್ತಾಗಲಿ ಅಂದರೆ ಜಸ್ಟ್ ಮೌಸ್ ಕ್ಲಿಕ್ ಮಾಡ್ಕೊಂಡು ಮೌಸ್ನ ಈ ರೀತಿ ಡ್ರ್ಯಾಗ್ ಮಾಡಿದಾಗ ನಿಮಗೆ ಈ ಒಂದು ಎಕ್ಸ್ ಆ್ಯಕ್ಸಿಸ್ ತೋರಿಸುತ್ತೆ. ಸೊ ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ನಮಗೆ 0 ಅಂತೇಳಿದೆ, ಅದಕ್ಕೆ ಕರೆಕ್ಟ್ 0 ಪಾಯಿಂಟಿಂದ ಡ್ರಾ ಆಗಿದೆ ನಮಗೆ. ಸೊ ಒರಿಜಿನ್ ಅಂದರೆ 0 ತಾನೇ ಎಲ್ಲವೂ. ಸೊ ಜೆಡ್ ಆ್ಯಕ್ಸಿಸ್ 0 ಡ್ರಾ ಆಗಿದೆ. ಅದೇ ನಾನು ಇವಾಗ ಇಲ್ಲಿ ಜೆಡ್ ನೋಡಿ 10 mm ಕೊಡ್ತಾಯಿದ್ದೀನಿ, ಪಾಸಿಟಿವ್ 10 ಅಂತೇಳಿ ಕೊಡ್ತಾಯಿದ್ದೀನಿ, ಎಂಟ್ರ್, ರೈಟ್? ಇವಾಗ ಈ 0 ಅಂತಿದೆಯಲ್ಲ, ಸೊ ಇಲ್ಲಿಂದ 10 mm ಡ್ರಾ ಆಗುತ್ತೆ. ನಾವು ಏನೇನು ಡ್ರಾ ಮಾಡಲಿ 10 mm ಇಲ್ಲಿಗೆ ಡ್ರಾ ಆಗುತ್ತೆ. ಸೊ ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಟಾಪ್ ಅಂತೇಳಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ರೈಟ್? ಇವಾಗ ಇನ್ನೊಂದು ಅಗೇನ್ ಸೇಮ್ ಸರ್ಫೇಸ್ ನಾನು ಸೇಮ್ ರೆಕ್ಟ್ಯಾಂಗಲ್ ಡ್ರಾ ಮಾಡ್ತೀನಿ, ವಿತ್ ಸೇಮ್ ಪಾಯಿಂಟಿಂದ ಡ್ರಾ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಕ್ಲಿಕ್ ಮಾಡಿದ್ದೀನಿ, ಸೊ ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ಬಟ್ ಇವಾಗ ನಾನು ಪ್ರೀವಿಯಸ್ಲಿ ಡ್ರಾ ಮಾಡಿದಾಗ ಇಲ್ಲಿ 0 ಇತ್ತು, ಕರೆಕ್ಟ್ ಒರಿಜಿನ್ ಪಾಯಿಂಟಿಗೆ ಡ್ರಾ ಆಗಿದೆ. ಬಟ್ ಇವಾಗ ನೋಡಿ ಚೇಂಜ್ ಮಾಡ್ತೀನಿ ನಾನು. ಸೊ ಚೇಂಜ್ ಮಾಡಿದಾಗ ಸೊ ಇದು 10 mm ಡ್ರಾ ಆಗಿರುತ್ತೆ. ಆ್ಯಕ್ಚುಲಿ ಸಾರಿ, ಇದು ನಾವು ಒರಿಜಿನ್ ಪಾಯಿಂಟನ್ನು ಕೊಟ್ಟಿದ್ದೀನಿ, 0 ಪಾಯಿಂಟ್ ಕೊಟ್ಟಿದಾಗ ಅದು ಆ ರೀತಿ ಡ್ರಾ ಆಗಿದೆ. ಸೊ ಅಗೇನ್ ಟಾಪ್ ನಾವು ಸೆಲೆಕ್ಟ್ ದಿಸ್ ರೆಕ್ಟ್ಯಾಂಗಲ್. ಸೊ ಯಾಕೆ ಇಲ್ಲಿ ನಾನು ಈ ರೀತಿ ಪಾಯಿಂಟ್ ಇಂಡಿಕೇಟ್ ಆಗೋದಲ್ಲ, ಸೊ ಅಲ್ಲಿಗೆ ಡ್ರಾ ಆಗಿದೆ ಹೌದು. ಸೊ ಇಲ್ಲಿ ಒಂದು ನೋಡಿ, ಇಲ್ಲಿಂದ ಒಂದು ಡ್ರಾ ಮಾಡ್ತಾಯಿದ್ದೀನಿ, ರೈಟ್? ಕ್ಲಿಕ್ ಹಿಯರ್ ನೋಡಿ, ಇವಾಗ ಡ್ರ್ಯಾಗ್ ಮಾಡಿ ನಮಗಿಲ್ಲಿ 10 mm ಡಿಸ್ಟೆನ್ಸ್ ಕಾಣ್ತಾ ಇದೆ ನಮಗೆ. ಸೊ ಈ ಒಂದು ಒರಿಜಿನ್ ಪಾಯಿಂಟಿಂದ 10 mm ಡಿಸ್ಟೆನ್ಸಿಗೆ ಡ್ರಾ ಆಗಿದೆ, ಸೊ ನೋಡ್ಬೋದು, ರೈಟ್? ಸೊ ಇದು ಅಗೇನ್ ಸೆಲೆಕ್ಟ್ ದಿಸ್ ಟಾಪ್ ಸೈಡ್. ಸೊ ಮತ್ತೊಂದು ಸೇಮ್ ರೆಕ್ಟ್ಯಾಂಗಲ್ ತೊಗೊತಾ ಇದ್ದೀನಿ. ಸೊ ಅವಾಗ ಇಲ್ಲಿ ಒರಿಜಿನ್ ಪಾಯಿಂಟ್ ಇಂಡಿಕೇಟ್ ಆಗಿತ್ತು, ರೈಟ್? ಸೊ ಇವಾಗ ಜಸ್ಟ್ ಅದ್ರ ಪಕ್ಕದಲ್ಲಿ ಡ್ರಾ ಮಾಡ್ತಾಯಿದ್ದೀನಿ ನೋಡಿ, ಇದರ ಪಕ್ಕದಲ್ಲಿ ಡ್ರಾ ಮಾಡಿದ್ದೀನಿ. ಸೊ ಇವಾಗ ಇದರ ಒಂದು ಇನ್ಸೈಡಲ್ಲಿರುವಂಥ ವೈರ್ ಫ್ರೇಮ್ನ ಕಲರ್ ಚೇಂಜ್ ಮಾಡ್ತೀನಿ. ಸೊ ನೋಡಿ, ಇವಾಗ ಗೊತ್ತಾಗ್ತಿದೆ ನಿಮಗೆ ಕಲರ್ ವೆರಿ ಇಂಪಾರ್ಟೆಂಟ್ ಅಂತೇಳಿ. ಸೊ ಈ ರೀತಿ ನಾವು ಡ್ರಾ ಮಾಡುವಾಗ ನಮಗೆ ಕಲರ್ ಐಡೆಂಟಿಫಿಕೇಷನ್ ನಮಗೆ ಗೊತ್ತಾಗುತ್ತೆ, ನೋಡ್ಬೋದು. ಸೊ ಕ್ಲಿಕ್ ಹಿಯರ್, ಫ್ರಂಟ್ ವ್ಯೂ ಮೇಲೆ ಕ್ಲಿಕ್ ಮಾಡಿ ನೋಡಿ. ಸೊ ಇದು ನಮಗೆ Z10 mm ಡ್ರಾ ಆಗಿದೆ. ಸೊ ಅದೇ ರೀತಿ ಇಲ್ಲಿ -10 ಕೊಡ್ತೀನಿ ನಾನು ಇವಾಗ. ಸೊ -10 ಆ್ಯಂಡ್ ಎಂಟರ್. ಸೊ ನೀವು ಇವಾಗ ಟಾಪ್ ಸೈಡಲ್ಲಿ ಬಂದು ಟಾಪ್ ಅಂತ ಕ್ಲಿಕ್ ಮಾಡಿ. ಸೊ ನಾವು ಡ್ರಾ ಮಾಡೋದು ಟಾಪ್ ಇವಲ್ಲಿ ಡ್ರಾ ಮಾಡ್ತೀವಿ, ರೈಟ್? ಸೊ ಅಗೇನ್ ವೈರ್ ಫ್ರೇಮ್, ಸೆಲೆಕ್ಟ್ ದಿಸ್ ರೆಕ್ಟ್ಯಾಂಗಲ್. ಸೊ ಅಗೇನ್ ಇಲ್ಲಿ ನಾನು ಲೈನ್ ಡ್ರಾ ಮಾಡ್ತಾಯಿದ್ದೀನಿ 10 mm, ರೈಟ್? ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಸೊ ನೋಡಿ, ಇವಾಗ ಮೈನಸ್ ಬ್ಯಾಕ್ ಸೈಡ್ ಹೋಗಿರುತ್ತೆ, ರೈಟ್? ಸೊ ರೈಟ್ ಕ್ಲಿಕ್, ಫ್ರಂಟ್ ವ್ಯೂ. ಸೊ ಇದು ನಮಗೆ ಜೆಡ್ ಪಾಸಿಟಿವ್, ಜೆಡ್ ನೆಗೆಟಿವ್. ಸೊ ಈ ರೀತಿ ನಾವು ಪ್ರೋಗ್ರಾಮಲ್ಲಿ ನಮಗೆ ಯೂಸ್ ಆಗುತ್ತೆ, ರೈಟ್? ಪ್ರೋಗ್ರಾಮಲ್ಲಿ ನಾವು ತುಂಬ ಯೂಸ್ ಆಗುತ್ತೆ ಈ ಒಂದು ಜೆಡ್ ಆ್ಯಕ್ಸಿಸ್ ಅನ್ನೋದು ತುಂಬ ಯೂಸ್ ಆಗುತ್ತೆ. ಜೆಡ್ ಆ್ಯಕ್ಸಿಸ್ ನಾವು ನಾರ್ಮಲಾಗಿ
ಒಂದು ರೋ ಮಟೀರಿಯಲ್ ಸೈಜ್ ನಾವು ಕೊಡುವಾಗ, ಅದೇ ರೀತಿ ಟೂಲ್ ಎಲ್ಲಿಂದ ಮೂವ್ ಆಗ್ಬೇಕಂತೇಳಿ, ಎಷ್ಟು ಡಿಸ್ಟೆನ್ಸಿಂದ ಮೂವ್ ಆಗಬೇಕು. ಸೊ ಇದು ನಾವು ಟೂಲ್ ಆ್ಯಕ್ಚುಲಿ ನಾವು ಬೇಸಿಕಲಿ ಯೂಸ್ ಮಾಡೋದು ಟೂಲ್ ಮೂಮೆಂಟ್ಗೋಸ್ಕರ ಯೂಸ್ ಮಾಡ್ತೀವಿ, ರೈಟ್. ಸೊ ಜೆಡ್ ಅಂದರೆ ಟೂಲ್ ಇದು ಇಲ್ಲಿಂದ ಮೂವ್ ಆಗುತ್ತೆ ಮಷೀನಲ್ಲಿ, ರೈಟ್. ಜೆಡ್ ಆ್ಯಕ್ಸಿಸಲ್ಲಿ ಟೂಲು ಮೂವ್ ಆಗುತ್ತೆ ನಮಗೆ, ಬೆಡ್ ಬಂದು ಎಕ್ಸ್ ಮತ್ತು ವೈಯಲ್ಲಿ ಮೂವ್ ಆಗುತ್ತೆ. ಸೊ ಆ ಒಂದು ಟೈಮಲ್ಲಿ ನಮಗೆ ಈ ಒಂದು ಜೆಡ್ ಆ್ಯಕ್ಸಿಸ್ ಯೂಸ್ ಆಗುತ್ತೆ. ಅದೇ ರೀತಿ ನಮಗೆ ಇಲ್ಲಿ ಲೆವೆಲ್ ಅಂತಿದೆ. ಸೊ ಲೆವೆಲ್ಸ್ ಮೇನ್ ಇಂಪಾರ್ಟೆಂಟ್. ಲೆವೆಲ್ ನಮ್ಗೆ ಎಲ್ಲಿ ಬರುತ್ತೆ ಅಂದರೆ ನಮಗೆ ನೋಡಿ ಸ್ನೇಹಿತರೆ, ಲೆವೆಲ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೆವೆಲ್ಸ್ ಅಂದರೆ ನಾವು ಇವಾಗ ನಾನು ಇಲ್ಲಿ 3-4 ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ, 4 ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಸೊ ಫಸ್ಟ್ ರೆಕ್ಟ್ಯಾಂಗಲ್ ನಾನು ನಿಮಗೆ ಒಂದು ಲೆವೆಲ್ ಕ್ರಿಯೇಟ್ ಮಾಡ್ಕೊತೀನಿ. ಸೊ ಒಂದು ಲೆವೆಲ್ ಕ್ರಿಯೇಟ್ ಮಾಡ್ಕೊಂಡು ಲೆವೆಲ್ 1 ರೆಕ್ಟ್ಯಾಂಗಲ್ ಅಂತೇಳಿ ಕೊಡ್ತೀನಿ. ಸೊ ಆ ಲೆವೆಲಲ್ಲಿ ಈ ಒಂದೇ ರೆಕ್ಟ್ಯಾಂಗಲ್ ಡ್ರಾ ಆಗುತ್ತೆ, ರೈಟ್. ಸೊ ನಿಮಗೆ ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಂದರೆ ಒಂದು ಲೆವೆಲ್ ಅಂತೇಳಿ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ. ಲೆವೆಲ್ಸ್ ಅಂದರೆ ನಮಗೆ ಡಿಫ್ರೆಂಟ್ ಸ್ಟೇಜಲ್ಲಿ ಡ್ರಾ ಮಾಡ್ಕೊಂಡು ಹೋಗೋದು. ಸೊ ಲೆವೆಲ್ 1ದಲ್ಲಿ, ಸೊ 1 ಅಂತೇಳಿದೆಲ್ಲ, ಸೊ ನಾವು ಇದೆಲ್ಲ ಡ್ರಾ ಮಾಡಿದ್ದು ಲೆವೆಲ್ 1ದಲ್ಲಿ ತೋರಿಸುತ್ತೆ. ಸಪೋಸ್ ನೀನು ಇಲ್ಲಿ ಲೆವೆಲ್ 2 ಅಂತೇಳಿ ಕ್ರಿಯೇಟ್ ಮಾಡಿದರೆ, ಸೊ ನಾವು ನೆಕ್ಸ್ಟ್ ಡ್ರಾ ಮಾಡುವುದು ಲೆವೆಲ್ 2ಅಲ್ಲಿ ಡ್ರಾ ಆಗುತ್ತೆ. ಲೆವೆಲ್ 1ನಲ್ಲಿ ಡ್ರಾ ಮಾಡಿದ್ದು ಲೆವೆಲ್ 1ನಲ್ಲಿರುತ್ತೆ, ಲೆವೆಲ್ 2ನಲ್ಲಿ ಡ್ರಾ ಮಾಡಿದ್ದು ಲೆವೆಲ್ 2ಅಲ್ಲಿರುತ್ತೆ. ಸೊ ಇದು ಏಕೆ ಯೂಸ್ ಆಗುತ್ತೆ ಅಂದರೆ ಇವಾಗ ಫೇಸಿಂಗ್ ಆಪ್ರೇಷನ್. ಸೊ ಫೇಸಿಂಗ್ ಆಪ್ರೇಷನ್ ಮಾಡ್ತೀನಿ ನಾನು ಇವಾಗ. ಫೇಸಿಂಗ್ ಆಪ್ರೇಷನ್ ನನಗೆ ಏನು ಬೇಕು, ಸೊ ಇದು ನಮಗೆ ನಮ್ಮ ಒಂದು ರಾ ಮಟೀರಿಯಲ್ ಅಂದ್ಕೊಳ್ಳಿ. ಸೊ ಫೇಸಿಂಗ್ ಆಪ್ರೇಷನ್ಗೋಸ್ಕರ ನನಗೆ ಈ ರೀತಿ ಒಂದು ಲೈನ್ ಡ್ರಾ ಮಾಡ್ಕೊತೀನಿ. ಸೊ ಫಸ್ಟ್ ಆಪ್ರೇಷನ್ ಎಲ್ಲ ಫೇಸಿಂಗ್ ಲೆವೆಲ್ 1ನಲ್ಲಿ ಆಗುತ್ತೆ. ಫೇಸಿಂಗ್ಗೆ ಸಂಬಂಧಪಟ್ಟಂತಹ ಎಲ್ಲ ನಾವು ಲೈನ್ಸನ್ನು ಡ್ರಾ ಮಾಡಿರ್ತೀವಲ್ಲ, ಡೈಮೆನ್ಷನ್ ಕೊಟ್ಟಿರೋದು, ಟೂಲ್ ತೊಗೊಂಡಿರೋದು, ಪ್ರತಿಯೊಂದು ಲೆವೆಲ್ 1 ಡ್ರಾ ಮಾಡ್ಕೊಳ್ಳಿ. ಸೊ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ನೆಕ್ಸ್ಟ್ ಲೆವೆಲ್ 2 ಕ್ರಿಯೇಟ್ ಮಾಡ್ಕೊತೀನಿ ರಫಿಂಗ್ಗೋಸ್ಕರ. ರಫಿಂಗ್ ಅಂತೇಳಿ ಕ್ರಿಯೇಟ್ ಮಾಡ್ಕೊತೀನಿ. ಸೊ ಅಲ್ಲಿ ನಾನು ಈ ರೀತಿ ಗೈಡ್ಲೈನ್ಸ್ ಎಲ್ಲ ಲೆವೆಲ್ 2ಅಲ್ಲಿ ಆ್ಯಡ್ ಆಗಿರುತ್ತೆ. ನಿಮಗೆ ತುಂಬ ಕನ್ಫ್ಯೂಸ್ ಇರುತ್ತೆ. ಸೊ ಇವೆಲ್ಲ ಬೇಡ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಲೆವೆಲ್ಸ್ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ, ರೈಟ್. ಐ ಥಿಂಕ್ ಜೆಡ್ ಬಗ್ಗೆ ನಿಮಗಂತೂ ಗೊತ್ತಾಗಿರುತ್ತೆ, ಈ ಒಂದು ಜೆಡ್ 00 ಅಂತ ಏನಂತೇಳಿ, ರೈಟ್. ಸೊ ಯಾವಾಗಾದರೂ ಜೆಡ್ 0 ಇಟ್ಕೊಳ್ಳಿ, ರಿಕ್ವೈರ್ಡ್ ಇದ್ದಾಗ ಜೆಡ್ನ ವ್ಯಾಲ್ಯೂಸ್ ಚೇಂಜ್ ಮಾಡಿ, ರೈಟ್. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.